Hello, doctor. Hello. Hello, Doctor, with Dr. Chandrika Anand. Hello, doctor. ಸೊ ನಮ್ಮ ಪ್ರೀವಿಯಸ್ ಎಪಿಸೋಡಲ್ಲಿ ಬಿಗ್ ಬೇಬೀಸ್ ಬಗ್ಗೆ ಮಾತಾಡಿದ್ವಿ ಆ್ಯಂಡ್ ವರ್ಲ್ಡ್ ರೆಕಾರ್ಡ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೇಳ್ತಾ ಇದ್ದೆ ದಟ್ 1955 ಇಟಲಿಯಲ್ಲಿ 10 ಕಿಲೋಗ್ರಾಮ್ನ ಬೇಬಿ ದಟ್ ವಾಸ್ ದ ವರ್ಲ್ಡ್ ರೆಕಾರ್ಡ್, ಅಂದರೆ ಡೆಲಿವರಿ ಟೈಮ್ನ ತೂಕ ಇದು. ಬಟ್ ದೆನ್ ಈ ಎಪಿಸೋಡಲ್ಲಿ ಸ್ಮಾಲ್ ಬೇಬೀಸ್ನ ಬಗ್ಗೆ ಮಾತಾಡ್ತಾ ಇದರ ವರ್ಲ್ಡ್ ರೆಕಾರ್ಡ್ ಬಂದು ಜರ್ಮನಿಯಲ್ಲಿ 2004 ಹುಟ್ಟಿದಂಥ ಮಗು ಆ್ಯಂಡ್ ಇಟ್ಸ್ ವೇಟ್ ವಾಸ್ 270 ಗ್ರಾಮ್ಸ್. ಬಟ್ ಇಂಥ ಮಕ್ಕಳು ಯೂಶಲಿ ರಿಮಾರ್ಕಬಲ್ ರೆಸಿಸ್ಟೆನ್ಸ್ನ ತೋರಿಸಿ ತುಂಬ ಅದ್ಭುತವಾಗಿ ಬೆಳೆದು ಇವತ್ತಿನ ದಿನ ನಾರ್ಮಲ್ ಬೇಬೀಸ್ ಆಗಿರೋದನ್ನ ನಾವು ನೋಡಿರ್ತೀವಿ ಮ್ಯಾಮ್. ಬಟ್ ಸ್ಟಿಲ್ ಎವ್ರಿಥಿಂಗ್ ಐ ಥಿಂಕ್ ಇಟ್ ಕಮ್ಸ್ ವಿತ್ ಅ ಕಾಂಪ್ಲಿಕೇಶನ್. ನೀವು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ ಹಾಗೆ ಬಿಗ್ ಬೇಬೀಸ್ ಅಥವಾ ಸ್ಮಾಲ್ ಬೇಬೀಸ್. ಸೊ ಲೋ ಬರ್ತ್ ವೇಟ್ ಅಂದರೆ ನಾವು ಡಿಸ್ಕಸ್ ಮಾಡಿದ್ವಿ 2.5 kg ಕಡಿಮೆ ಇದ್ರೆ ಲೋ ಬರ್ತ್ ವೇಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ. ಬಟ್ ದೇರ್ ಸಮಥಿಂಗ್ ಎಲ್ಸ್ ಆಲ್ಸೋ ವಿಚ್ ಇಸ್ ಕಾಲ್ಡ್ ಎಸ್ ವೆರಿ ಲೋ ಬರ್ತ್ ವೇಟ್. ಈ ಎರಡರ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಲೋ ಬರ್ತ್ ವೇಟ್ನ ಮಕ್ಕಳ ಬಗ್ಗೆ ಹೇಳೋದು. ಈಗ ಲೋ ಬರ್ತ್ ವೇಟ್ ಅಂದರೆ 2.5 kg ಇರುತ್ತೆ. ವೆರಿ ಲೋ ಬರ್ತ್ ವೇಟ್ ಅಂದರೆ ಲೆಸ್ ದೆನ್ 2 kg ಇರುತ್ತೆ. ಸೊ ಈಗ ನಾವು ಲಾರ್ಜ್ ಫಾರ್ ಜೆಸ್ಟೇಷನಲ್ ಏಜ್ ಬೇಬೀಸ್ ಎಲ್ಲ ಬಿಗ್ ಬೇಬೀಸ್ ಬಗ್ಗೆ ನಾವೇನು ಮಾತಾಡ್ತೀವಿ, ಅದೇ ಥರ ಮಗು ಸ್ಮಾಲ್ ಬೇಬೀಸ್ ಆಯಿತು ಅಂದರೆ ಕಾಮನೆಸ್ಟ್ ರೀಸನ್ ಈಸ್ ಅ ಡಿಕ್ರೀಸ್ಡ್ ಫುಡ್, ಅಂದರೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುತ್ತೆ. ಅದು ಯಾವಾಗ ಈಗ ಹೆಂಗೆ ನಾವು ಡಯಟ್ ಮಾಡಿ ಸಣ್ಣ ಆಗ್ತೀವಲ್ಲ, ಊಟ ತಿನ್ನೋದು ಕಡಿಮೆ ಮಾಡ್ತೀವಿ, ಸಣ್ಣ ಆಗ್ತೀವಿ, ಜಾಸ್ತಿ ಊಟ ತಿಂತೀವಿ, ದಪ್ಪ ಆಗ್ತೀವಿ. ಸೊ ಆ ಥರ ಊಟ ತುಂಬ ಕಡಿಮೆ, ಆಹಾರ ಕಡಿಮೆ ಸಿಕ್ತು, ಆಕ್ಸಿಜನ್ ಕಡಿಮೆ ಸಿಕ್ತು, ಇಲ್ಲ ಪ್ಲೆಸೆಂಟ ಸರಿ ಕೆಲಸ ಮಾಡ್ತಿಲ್ಲ ಅಂದರೆ ದಟ್ ಇಸ್ ಅ ಕಾಮನೆಸ್ಟ್ ರೀಸನ್. ಅದಲ್ಲದೆ ಕೆಲವ್ರಿಗೆ ನಾವು ಎಷ್ಟೇ ತಿನ್ಸಿದ್ರು ಅವ್ರು ದಪ್ಪ ಆಗಲ್ಲ ಅನ್ನೋ ಥರ ಕೆಲವು ಮಕ್ಕಳಿಗೆ, ಕೆಲವು ಬೇಬೀಸ್ಗೆ ಜೆನೆಟಿಕ್ ಡಿಸಾರ್ಡರ್ಸ್ ಇರ್ತವೆ, ಇಲ್ಲ ಕ್ರೋಮೋಸಮಲ್ ಅಬ್ನಾರ್ಮಲಿಟೀಸ್ ಇರ್ತವೆ, ಇಲ್ಲ ಕಂಜನೈಟಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಬೇಬೀಸ್ಗೆ. ಅಂದರೆ ತಾಯಿಗೆ ನಾವು ಮೊನ್ನೆ ಫೀವರಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಸೌಜನ್ಯ, ಅಂದರೆ ತಾಯಿಗೆ ಒಂದು ಚಿಕನ್ ಪಾಕ್ಸ್ ಬಂತು, ತಾಯಿಗೆ ಒಂದು ಸೈಟೋಮೆಗಲೋ ವೈರಸ್ ಇನ್ಫೆಕ್ಷನ್ ಬಂತು, ಟಾರ್ಚ್ ಇನ್ಫೆಕ್ಷನ್ಸ್ ಬಂತು, ತಾಯಿಗೆ ಟ್ಯೂಬರ್ಕ್ಯುಲೋಸಿಸ್ ಇತ್ತು. ಆ ಥರ ಎಲ್ಲ ಇದ್ದಾಗ, ಜ್ವರ ಎಲ್ಲ ಬಂದಾಗ್ಲೂ ಆ ಮಗುವಿಗೆ ಬೆಳವಣಿಗೆ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಆ ಮಗುವಿಗೂ ಆ ಇನ್ಫೆಕ್ಷನ್ ಹೋಯಿತು ಅಂತಂದರೆ ಸ್ಮಾಲ್ ಆಗೋ ಸಾಧ್ಯತೆ, ಇಲ್ಲ IUGR ಅಂತ ಹೇಳ್ತೀವಿ, ಇಂಟ್ರಾಯುಟ್ರೈನ್ ಗ್ರೋತ್ ರಿಸ್ಟ್ರಿಕ್ಷನ್ ಅಂತ. ಫಾರ್ ಸಮ್ ರೀಸನ್ ದೇ ಆರ್ ನಾಟ್ ಗ್ರೋಯಿಂಗ್ ಅಪ್ ಟು ದೇರ್ ಪೊಟೆನ್ಷಿಯಲ್. ಈಗ ಅವ್ರ ಪೊಟೆನ್ಷಿಯಲ್ 3 kg ತನಕ ಇತ್ತು, ದೇ ಆರ್ ಕನ್ಸೀವ್ಡ್ 3-3.5 kg ತನಕ ಹೋಗಬೇಕು ಅನ್ನೋ ಥರ ಇತ್ತು ಅಂದರೆ ಇವರು 2 ಕಾಲಿಗೆ ನಿಂತ್ಕೊಂಡ್ಬಿಟ್ರೆ ದಟ್ ಈಸ್ ಕಾಲ್ಡ್ ಗ್ರೋತ್ ರಿಸ್ಟ್ರಿಕ್ಷನ್, IUGR ಆರ್ ಸ್ಮಾಲ್ ಫಾರ್ ಜೆಸ್ಟೇಷನಲ್ ಏಜ್ ಬೇಬಿ ಅಂತ. ಈ ಸ್ಮಾಲ್ ಫಾರ್ ಜೆಸ್ಟೇಷನಲ್ ಅಂದರೆ ಸ್ಮಾಲ್ ಬೇಬಿ ಅಷ್ಟೇ, ದಟ್ ಕ್ಯಾನ್ ಬಿ ಪ್ರೀಟರ್ಮ್ ಆಲ್ಸೋ. ಅರ್ಥ ಆಯ್ತಾ? ಪ್ರಿಮೆಚೂರ್ ಬೇಬೀಸ್ ಕೂಡ ಸ್ಮಾಲ್ ಇರ್ತವೆ. ಆಮೇಲೆ ಕೆಲವೊಂದು ಮಕ್ಕಳು, ಈ ಕೆಲವೊಂದು ತಂದೆ ತಾಯಿ ಅವರೇ 5 ಅಡಿ ಇರ್ತಾರೆ, ಸ್ಮಾಲ್ ಬಿಲ್ಟ್ ಇರ್ತಾರೆ, ಸಣ್ಣಗಿರ್ತಾಳೆ ತಾಯಿ, ಅವ್ರಿಗೂ ಮಕ್ಕಳು, ಅವ್ರಿಗೆ 4 kg ಮಗು ಹುಟ್ಟೋ ಸಾಧ್ಯತೆ ಕಡಿಮೆ. ನಾನು ಹೆಂಗೆ ವೆಲ್ ಬಿಲ್ಟ್ ಪೇರೆಂಟ್ಸ್ಗೆ ಬಿಗ್ ಬೇಬಿ ಹುಟ್ಟುತ್ತೆ, ಅದೇ ಥರ ಸ್ಮಾಲ್ ಬಿಲ್ಟ್ ಪೇರೆಂಟ್ಸ್ಗೂ ಸ್ಮಾಲ್ ಬೇಬೀಸ್ ಹುಟ್ಟುತ್ತೆ. ಬಟ್ ದೇ ವಿಲ್ ಬಿ ಪರ್ಫೆಕ್ಟ್ಲಿ ಹೆಲ್ತಿ. ದೇ ಆರ್ ಕಾಲ್ಡ್ ಸ್ಮಾಲ್ ಫಾರ್ ಜೆಸ್ಟೇಷನಲ್ ಬೇಬೀಸ್ ಆರ್ ದೇ ಆರ್ ಫೈನ್. ವೆರಾಸ್ ಈ ಗ್ರೋತ್ ರಿಸ್ಟ್ರಿಕ್ಟೆಡ್ ಬೇಬೀಸ್ ಏನಿರುತ್ತೆ ಅವ್ರಿಗೆ ಆಹಾರ ಕಡಿಮೆ ಆಗಿ ಆ ಥರ ಆಗೋ ಸಾಧ್ಯತೆ ಇರೋದ್ರಿಂದ ಆ ಮಕ್ಕಳಿಗೆ ತುಂಬ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಮ್ಯಾಮ್, ನೀವು ಆಹಾರ ಕಮ್ಮಿ ಆಗೋದ್ರ ಬಗ್ಗೆ ಏನು ಹೇಳಿದ್ರಿ, ಇದ್ರಲ್ಲಿ ತಾಯಿ ಪಾತ್ರ ಇದೆಯಾ? ಅಂದ್ರೆ ನೀವು ಹೇಳ್ತಾ ಇರೋದು ತಾಯಿ ಸೇವಿಸುವಂತ ಆಹಾರ ಕಡಿಮೆ ಆಯ್ತು ಅಂತಾನ? ಬಿಕಾಸ್ ದೇ ಆಲ್ವೇಸ್ ಸೇ ನಾವು ಎಷ್ಟೇ ದಪ್ಪ ಆದ್ರೂ ಸಣ್ಣ ಆದ್ರೂ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮಗು ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಷನ್ ನ ತಾಯಿ ದೇಹದಿಂದ ತಗೊಳುತ್ತೆ ಅಂತ. ಹೌದು, ಮಗು ಖಂಡಿತ ತಗೊಳತ್ತೆ. ದಟ್ ದ ಆರ್ಗನ್ ವಿಚ್ ಗಿವ್ಸ್ ದಿ ಎಕ್ಸ್ಟ್ರಾಕ್ಟ್ಸ್ ದ ನ್ಯೂಟ್ರಿಷನ್ ಫ್ರಮ್ ದ ಮದರ್ ಅಂಡ್ ಗಿವ್ಸ್ ಟು ದ ಬೇಬಿ ಇಸ್ ಕಾಲ್ಡ್ ಪ್ಲೆಸೆಂಟಾ. ಐ ಥಿಂಕ್ ಪ್ಲೆಸೆಂಟಾ ಬಗ್ಗೆನೇ ವಿ ನೀಡ್ ಟು ಡೂ ವಿಡಿಯೋ ಅನ್ಸುತ್ತೆ. ಆ ಪ್ಲೆಸೆಂಟಾ ಅನ್ನೋದು, ಇಲ್ಲ ಕಸ ಅಂತ ಏನಂತಾರೆ, ಅದು ಕಸ ಅಲ್ಲ, ಅದು ಪ್ಲೆಸೆಂಟಾ. ಅದು ಆ ಪ್ಲೆಸೆಂಟಾ ಅನ್ನೋದು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಗನ್ ಇನ್ ಪ್ರೆಗ್ನೆನ್ಸಿ. ದಟ್ ವಿಲ್ filter all the bad contents from the mother's blood and give only the good content to the baby. ಅದು ಸಾಕಷ್ಟು ಫಿಲ್ಟರ್ ಮಾಡಿ ಒಳ್ಳೆ ಆಹಾರ ಎಲ್ಲ ಕೊಡುತ್ತೆ. ಆದರೆ ತಾಯಿ ಹೆಂಗೆ ಜಾಸ್ತಿ ತಿಂದು ಮಗುವಿಗೆ, ಅವಳಿಗೆ ಶುಗರ್ ಜಾಸ್ತಿ ಆಗಿ ಮಗುಗೆ ಶುಗರ್ ಆಗಾಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಮದರ್, ಈಗ ರಕ್ತ ಕಡಿಮೆ ಇರುತ್ತೆ, ಅವಳು ಪ್ರೋಟೀನ್ ಡಿಫಿಷಿಯನ್ಸಿ ಇರುತ್ತೆ, ತುಂಬ ಜಾಸ್ತಿ ವಾಮಿಟ್ ಮಾಡ್ಕೊಂಡು ಅವಳು ತುಂಬ ಅವಳ ನ್ಯೂಟ್ರಿಷನ್ಸ್ ಎಲ್ಲ, ವಿಟಮಿನ್ಸ್ ಎಲ್ಲ ಕಡಿಮೆ ಆಗಿ ವೆಯ್ಟ್ ಲಾಸ್ ಎಲ್ಲ ಆಗುತ್ತೆ. ಇಲ್ಲ ಟ್ವಿನ್ ಬೇಬೀಸ್ ಇರುತ್ತೆ, ಟ್ವಿನ್ ಬೇಬೀಸ್ಗೆ ತಾಯಿ ಎಷ್ಟೇ ಆಹಾರ ತಿಂದರೂ 2 ಮಕ್ಳಿಗೆ ಹಂಚಬೇಕು. ಸೊ ಅದರಲ್ಲೂ ಸ್ಮಾಲ್ ಫಾರ್ ಜೆಸ್ಟೇಷನ್ ಏಜ್ ಆಗೋ ಸಾಧ್ಯತೆ ಜಾಸ್ತಿ. ಸೊ ಹಾಗಾಗಿ ಇಂಥ ಕೆಲವೊಂದು ನ್ಯೂಟ್ರಿಷನಲ್ ಚಾಲೆಂಜಸ್ನಲ್ಲಿ ಖಂಡಿತ ಆಹಾರ ಪ್ಲೆಸೆಂಟ ಚೆನ್ನಾಗಿದ್ರೂ ಆಹಾರ ಕಡಿಮೆ ಆಗುತ್ತೆ. ಅದಲ್ಲದೆ ರಕ್ತ ಸಂಚಲನೆ ಥ್ರೂ ದ ಪ್ಲೆಸೆಂಟಾ, ಬ್ಲಡ್ ಫ್ಲೋ ಥ್ರೂ ದ ಪ್ಲೆಸೆಂಟಾ ಯಾವಾಗ ಕಡಿಮೆ ಆಗುತ್ತೆ, ಕಂಡೀಷನ್ಸ್ ಲೈಕ್ ಮೆಟ್ರನಲ್ ಹೈ BP, ತಾಯಿಗೆ ತುಂಬ BP ಇದೆ. ನಾವು ಲಾಸ್ಟ್ ಎಪಿಸೋಡ್ನಲ್ಲಿ ಮಾತಾಡಿದ್ವಿ ಪ್ರೀ ಎಕ್ಲಾಂಪ್ಸಿಯಾ ಅಂದರೆ ಏನು,
ಹೈ ಬಿ ಪಿ ಇತ್ತು ಅಂತಂದರೆ ತುಂಬ ಕಡಿಮೆ ಬ್ಲಡ್ ಫ್ಲೋ ಸ್ಟಾರ್ಟ್ ಆಗುತ್ತೆ, ಆವಾಗ್ಲೂ ಮಗು ಸ್ಮಾಲ್ ಆಗ್ಬೋದು. ಕ್ರಾನಿಕ್ ಹೈಪರ್ಟೆನ್ಷನ್, ಮತ್ತು ತಾಯಿಗೆ ಆ್ಯಕ್ಟಿವ್ ಇನ್ಫೆಕ್ಷನ್ ಇದೆ, ಟ್ಯೂಬರ್ಕ್ಯುಲೋಸಿಸ್ ಇದೆ, ಆ್ಯಂಡ್ ಇಫ್ ಶಿ ಇಸ್ ಟೇಕಿಂಗ್ ಟು ಮೆನಿ ಮೆಡಿಕೇಶನ್ಸ್ ಫಾರ್ ಡಿಫ್ರೆಂಟ್ ರೀಸನ್ಸ್, ಮತ್ತು ಹೈಪಾಕ್ಸಿ, ಅವ್ರಿಗೆ ತಾಯಿಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ. ವಿ ಸ್ಪೋಕ್ ಅಬೌಟ್ ಆಸ್ತಮಾ, ಸೊ ಅವಳಿಗೆ ಕ್ರಾನಿಕ್ ಆಸ್ತಮಾ ಇದೆ, ದಿನಾನು ಬ್ರೀತಿಂಗ್ ಡಿಫಿಕಲ್ಟಿ ಇದೆ, ಅವಳದೇ ಆಕ್ಸಿಜನ್ ಕಡಿಮೆ ಅಂದರೆ ಮಗುವಿಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ. ಸೊ ಈ ಥರ ಹಲವಾರು ಕಂಡೀಷನ್, ಕೆಲವೊಂದು ಕಾರ್ಡಿಯಾಕ್ ಡಿಸೀಸ್ ಇರುತ್ತೆ ಅದರಲ್ಲಿ. ಸೊ ತಾಯಿಯ ಆರೋಗ್ಯ ಖಂಡಿತ ಮಗುವಿನ ಮೇಲೆ ಬಿದ್ದೇ ಬೀಳುತ್ತೆ. ಸೊ ತಾಯಿಯ ಆಕ್ಸಿಜನೇಷನ್, ತಾಯಿಯ ನ್ಯೂಟ್ರಿಷನಲ್ ಸ್ಟೇಟಸ್ಸು, ತಾಯಿಗೆ ಬ್ಲಡ್ ಪ್ರೆಷರ್ ಹೆಂಗಿದೆ ಅನ್ನೋದು ಕೂಡ ಬೇಕಾಗುತ್ತೆ. ಸೊ ಈಗ ಹೆಂಗೆ ಓವರ್ ವೆಯ್ಟ್ ಆದವ್ರಿಗೆ ಬಿಗ್ ಬೇಬೀಸ್ ಆಗುತ್ತೆ, ಅಂಡರ್ ವೆಯ್ಟ್ ಅಂದರೆ ತುಂಬ ಪುವರ್ ವೆಯ್ಟ್ ಗೇನ್, ನಾರ್ಮಲಿ ಪ್ರೆಗ್ನೆನ್ಸಿಲಿ 10 to 12 kgs ಆಗಬೇಕು 9 monthsಲ್ಲಿ, ಬರೀ 2-3 kg ಆಗಿ ಕೂತ್ಕೊಂಡ್ರೆ ಕೂಡ ಅವರಿಗೆ ಸ್ಮಾಲ್ ಬೇಬಿ ಆಗೋ ಸಾಧ್ಯತೆ ಇರುತ್ತೆ. ಅದಲ್ಲದೆ ಆ ಪ್ಲೆಸೆಂಟಾ ಅಂತ ಏನು ಆರ್ಗನ್ ಇದೆ ಅದರಲ್ಲೇ ಏನಾರು ಪ್ರಾಬ್ಲಮ್ಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಕೆಲವರಿಗೆ ಪ್ಲೆಸೆಂಟಾ ಚೆನ್ನಾಗಿ ಫಾರ್ಮೇ ಆಗೋದಿಲ್ಲ, ಇಲ್ಲ ಪ್ಲೆಸೆಂಟಾ ಪ್ರೀವಿ ಅಂತ ಕೆಳಗಡೆ ಹೋಗ್ಬಿಡುತ್ತೆ ಪ್ಲೆಸೆಂಟಾ, ಇಲ್ಲ ಪ್ಲೆಸೆಂಟಾ ಸೆಪ್ರೇಟಾಗಿ ಅಬ್ರಪ್ಷನ್ ಪ್ಲೆಸೆಂಟಾ ಅಂತ ಆಗುತ್ತೆ, ಅಬ್ನಾರ್ಮಲ್ ಪ್ಲೆಸೆಂಟಾ ಅಂತ ಆಗುತ್ತೆ, ಇಲ್ಲ ಬ್ಲಡ್ ಫ್ಲೋ ಥ್ರೂ ದ ಪ್ಲೆಸೆಂಟಾ ಕಡಿಮೆ ಆಗುತ್ತೆ ಕೆಲವೊಂದು ಕಂಡೀಷನ್ಸಲ್ಲಿ. ಅಂಥ ಟೈಮಲ್ಲಿ ಕೂಡ ಮಗುವಿಗೆ ಒಳ್ಳೆ ಬ್ಲಡ್ ಹೋಗೋದಿಲ್ಲ, ಆಹಾರ ಹೋಗೋದಿಲ್ಲ. ಸೊ ಹಾಗಾಗಿ ದಿ ಸ್ಮಾಲ್ ಫಾರ್ ಜೆಸ್ಟೇಷನಲ್ ಏಜ್ ಬೇಬೀಸ್ ಕ್ಯಾನ್ ಬಿ, ಆರ್ ದ IUGR ಬೇಬೀಸ್ can be because of the mother's problems, placental problems, or the problems within the baby itself. ಓಕೆ. ಆ್ಯಂಡ್ ನೀವು ಲಾಸ್ಟ್ ಎಪಿಸೋಡಲ್ಲಿ ಬಿಗ್ ಬೇಬೀಸ್ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಿದ್ವಿ, ಫಸ್ಟ್ 30 weeks ಅಲ್ಲಿ ಮಗು ಏನು ಗ್ರೋ ಆಗುತ್ತೆ, ನೆಕ್ಸ್ಟ್ 8 weeks ಅಲ್ಲಿ ಇಟ್ ವಿಲ್ ಡಬಲ್ ಅಂತ. ಸೊ ನಿಮಗೆ ಒಂದು ಮಗು ದಿಸ್ ಮೈಟ್ ಬಿ ಸ್ಮಾಲ್ ಬೇಬಿ ಅನ್ನೋದು ಫಸ್ಟ್ 30 weeks ಅಲ್ಲೇ ಗೊತ್ತಾಗತ್ತಾ ಮ್ಯಾಮ್, ಆರ್ ಡು ಯು ಹ್ಯಾವ್ ಟು ವೇಟ್ ಫಾರ್ ದ ಲಾಸ್ಟ್? ದಟ್ಸ್ ಅ ವೆರಿ 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 ರೆಲೆವೆಂಟ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನೀನು ಆಲ್ಮೋಸ್ಟ್ ಡಾಕ್ಟರ್ ಆಗ್ತಾ ಇದೆಯಾ ಸೌಜನ್ಯ, ಬಿಕಾಸ್ ನೀನು ಎಷ್ಟು ಚೆನ್ನಾಗಿ ಥಿಂಕ್ ಮಾಡ್ತಿದ್ದೆ ಅಂದರೆ, ಸಿ ಒನ್ ಥಿಂಗ್ ಫಾರ್ ಎಲ್ಲೋ ಡಾಕ್ಟರ್ ವಿ ಡೋಂಟ್ ಡಿಸ್ಕಸ್ ಆ್ಯಂಡ್ ಪುಟ್ ದಿ ಕ್ವೆಶನ್ಸ್. ಅಂದರೆ ನಾನು ಸೌಜನ್ಯಕ್ಕೆ ಜಸ್ಟ್ ಟಾಪಿಕ್ಸ್ ಹೇಳ್ತೀನಿ, ಅವಳೇನೆ ಓದಿ ಬರ್ಕೊಂಡು ಬರೋದು. ಅಂದರೆ ನಾನು ಕ್ವೆಶನ್ಸ್ ಕೊಟ್ಟು ಇದನ್ನ ಕೇಳು ಅಂತ ಹೇಳಲ್ಲ. ದಟ್ ಈಸ್ for the benefit of viewers. So but I'm so amazed, over 2 years she has become so smart, and ಅವಳಿಗೆ ಎಷ್ಟು ಒಳ್ಳೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳ್ತಾಳೆ, ನನಗೆ ಖುಷಿ ಆಗುತ್ತೆ. ಐ ಥಿಂಕ್ ಯು ಜಸ್ಟ್ ಲ್ಯಾಕ್ 1 degree in MBBS ಅನ್ಸುತ್ತೆ. So anyways, as you very rightly asked, because it is a very relevant question, there is something called early SGA and late SGA ಆಯ್ತಾ. ಈ ಥರ ಗ್ರೋತ್ ರಿಸ್ಟ್ರಿಕ್ಷನ್ಸು ಒಂದು 30% ಮಕ್ಕಳಿಗೆ ಬೇಗಲೇ ಸ್ಟಾರ್ಟ್ ಆಗುತ್ತೆ, ಅಂದರೆ ಲೆಸ್ ದೆನ್ 32 weeksಗೆ. ಆಗ ನಾವು 24 weeks ಸ್ಕ್ಯಾನ್ ಮಾಡಿದಾಗ, 30 weeks ಸ್ಕ್ಯಾನ್ ಮಾಡಿದಾಗಲೇ ಈ ಮಗು ಚಿಕ್ಕದು ಅಂತ ಗೊತ್ತಾಗುತ್ತೆ. ವೆಯ್ಟ್ ಬರೀ 3% ಇದೆ, 5% ಅಲ್ಲ, ಅಂದರೆ ಪರ್ಸೆಂಟೈಲ್ ಅಂದರೆ ಅರ್ಥ ಆಯ್ತಲ್ಲ, ಓವರ್ 100 ಬೇಬೀಸ್ ಆಫ್ ದ್ಯಾಟ್ ಏಜ್ನಲ್ಲಿ ಇದು ತುಂಬ ಕಡಿಮೆ ಅಲ್ಲ, ಸ್ಮಾಲ್ ಲೆಸ್ ದೆನ್ 5 ಇದೆ ಅಂತ. ಮತ್ತು ಅಬ್ಡಮನ್ ಸರ್ಕಂಫರೆನ್ಸ್, ಈಗ ನಾವೇನು ಊಟ ಮಾಡಿದ್ರು ಹೊಟ್ಟೆ ತಂದು ದಪ್ಪ ಆಗೋದು, ಸೊ ಅಬ್ಡಮನ್ ಸರ್ಕಂಫರೆನ್ಸ್ನ ಮೆಷರ್ ಮಾಡ್ತಾರೆ, ತುಂಬ ಚಿಕ್ಕದಾಗ್ತಿದೆ ಅಂದರೆ ವಿ ಡೌಟ್ ಅರ್ಲಿ IUGR ಅಂತ. ಅರೌಂಡ್ 70% ಇಸ್ ಲೇಟ್ IUGR, ದಟ್ ಈಸ್ ಆಫ್ಟರ್ 32 weeks ಆಗುತ್ತೆ. ಸೊ ಅರ್ಲಿ IUGR ಅಗೇನ್ ತಿಂಗಳ ಚೆಕಪಿಗೆ ಬಂದಾಗ ನಾವು ಕೈ ಮುಟ್ಟಿ ನೋಡುವಾಗ, ಅವರ ಯೂಟ್ರಸ್ನ ಇಲ್ಲ ಹೊಟ್ಟೆನ ನೋಡುವಾಗ, ಯಾಕೋ ಇದು ಎಷ್ಟೊಂದು ಬೆಳೀತಾ ಇಲ್ಲ ನಾವು ಅಂದ್ಕೊಂಡಿದ್ದ ರೇಟಲ್ಲಿ ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಮೇಡಮ್ ಅಂದರೆ, ನಾವು ತಿಂಗಳ ನೋಡ್ತಿರ್ತೀವಿ, ವರ್ಷಾನುಗಟ್ಲೆಯಿಂದ ನೋಡಿ ಅಭ್ಯಾಸ ಆಗಿ ನಮ್ಗೆ ಪ್ಲಸ್ ಆ ಸಿಂಪೈಸಿಯಾ ಫಂಡಲ್ ಹೈಟ್ ಅಂತ ಮೆಷರ್ ಮಾಡಿ ನಮ್ಗೆ ಗೊತ್ತಾಗುತ್ತೆ ಇದು ಯಾಕೋ ಕಡಿಮೆ ಆಗ್ತಿದೆ ಅಂತ. ಇಮಿಡಿಯೇಟಾಗಿ ಡೌಟ್ ಪಟ್ಟರೆ ಸ್ಕ್ಯಾನಿಗೆ ಕಳಿಸ್ತೀವಿ, ಸ್ಕ್ಯಾನಲ್ಲಿ ಕರೆಕ್ಟ್ ಪರ್ಸೆಂಟೈಲ್ಸ್ ಕೂಡ ಗೊತ್ತಾಗುತ್ತೆ. ಆವಾಗ ನಾವು ಅದನ್ನ ಡೌಟ್ ಪಟ್ಬಿಟ್ಟು ವಿಲ್ ಟ್ರೈ ಟು ಫೈಂಡ್ ಔಟ್ ವಾಟ್ ಇಸ್ ದ ರೀಸನ್ ಫಾರ್ ದಿಸ್ IUGR ಅಂತ. ಸೊ ತಾಯಿನಲ್ಲಿ ಹಿಮೋಗ್ಲೋಬಿನ್ ಚೆಕ್ ಮಾಡಿಸ್ತೀವಿ, ಅವಳದು BP ಚೆಕ್ ಮಾಡ್ತೀವಿ, ಶುಗರ್ ಚೆಕ್ ಮಾಡ್ತೀವಿ, ಅವಳಿಗೆ ಚೆನ್ನಾಗಿ ಊಟ ಮಾಡೋಕ್ಕೆ ಹೇಳ್ತೀವಿ, ಅವಳಿಗೆ ಮತ್ತು ಬ್ಲಡ್ ಫ್ಲೋ ಚೆನ್ನಾಗಿ ಆಗೋ ಥರ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಎಡಗಡೆ ತಿರ್ಕೊಂಡು ಮಲ್ಕೊ ಅಂತ ಹೇಳ್ತೀವಿ. ಆಮೇಲೆ ಜಾಸ್ತಿ ರೆಸ್ಟ್ ತಗೋ ಅಂತ ಹೇಳ್ತೀವಿ. ಅಂದರೆ ಈಗ ಹೆಂಗೆ ಮಗು ದೊಡ್ಡದಾಗಿದ್ರೆ ಸ್ವಲ್ಪ ಎಕ್ಸಸೈಸ್ ಮಾಡ್ರಮ್ಮ, ಕ್ಯಾಲೋರೀಸ್ ಕಳ್ಕೊಳ್ಳಿ ಅಂತ ಹೆಂಗೆ ಹೇಳ್ತೀವಿ, ಇದು ಉಲ್ಟಾ ಇದೆ. ಡೋಂಟ್ ಎಕ್ಸಸೈಸ್ ಟು ಮಚ್, ಯಾಕಂದರೆ ಅವಾಗೆಲ್ಲ ಬ್ಲಡ್ ಫ್ಲೋ ಮಸಲ್ಸ್ ಕೊಟ್ಟೋಗ್ಬಿಡುತ್ತೆ. ಅದ್ರ ಬಳಿ ಯೂಟ್ರಸ್ಗೆ ಹೋಗಲಿ, ಸ್ವಲ್ಪ ತುಂಬ ಹೊತ್ತು ದಿನ ಬೆಳಗ್ಗೆ 1-2-3 hours ಮಲ್ಕೊಳ್ಳಿ, ಮಧ್ಯಾಹ್ನ ಟೈಮ್ನಲ್ಲಿ ಎಡಗಡೆ ತಿರ್ಕೊಂಡೇ ಮಲ್ಕೊಳ್ಳಿ, ಚೆನ್ನಾಗಿ ಊಟ ಮಾಡಿ, ನ್ಯೂಟ್ರಿಷನ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಪ್ರೋಟೀನ್ಸ್ ತಗೊಳ್ಳಿ ಅಂತ ಎಲ್ಲ ಹೇಳ್ತೀವಿ. ಪ್ಲಸ್ ನಾವು ಒಂದು ಅಮೈನೋ ಆಸಿಡ್ ಇಲ್ಲ ಪ್ರೋಟೀನ್ಸ್ದು ಪೌಡ್ರ್ ಕೂಡ ಕೊಡ್ತೀವಿ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ ಅಂತ ಕೂಡ ಕೊಡ್ತೀವಿ. ಕೊಟ್ಟು ಮಾನಿಟರ್ ಮಾಡ್ತೀವಿ. ಒನ್ಸ್ ಇನ್ 3 weeks ವಿ ಕಾಲ್ ದಮ್ ಬ್ಯಾಕ್, ತಿರ್ಗಾ ನಾವು ಮೆಷರ್ ಮಾಡೋದು, ನೋಡೋದು ಬೆಳೀತಾ ಇದೆಯಾ ಅಂತ ಸ್ಕ್ಯಾನ್ ಮಾಡಿಸೋದು, ಅವಾಗ ನಮ್ಗೆ ಗೊತ್ತಾಗುತ್ತೆ. ಓಕೆ. ಬಟ್ ಈ ಥರದ ಸ್ಮಾಲ್ ಬೇಬೀಸಲ್ಲಿ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಎಷ್ಟಿರುತ್ತೆ? ಇರುತ್ತೆ. ಸಿ ಸ್ಮಾಲ್ ಬೇಬೀಸ್ನಲ್ಲಿ ಈವನ್ ದೋ ದೇ ಆರ್ ಸ್ಮಾಲ್, ಸಿ ಒಂದು ಡ್ಯೂರಿಂಗ್ ಡೆಲಿವರಿ, ಈಗ ನಾನು ಇದೇ ಎಕ್ಸಾಂಪಲ್ ಕೊಡೋದು, ಅವ್ರಿಗೆ ನಾವು ಮಾನಿಟರ್ ಮಾಡ್ತೀವಿ, ಇಂಟೆನ್ಸ್ ಮಾನಿಟರ್ ಮಾಡ್ತೀವಿ. ಲಾರ್ಜ್ ಬೇಬೀಸ್ಗಿಂತ ನಾವು ಸ್ಮಾಲ್ ಬೇಬೀಸ್ಗೆ ಇಂಟೆನ್ಸ್ ಮಾನಿಟರ್ ಮಾಡ್ತೀವಿ. ಯಾಕೆಂದರೆ ಅವ್ರು ಒಂಚೂರು ನೋವನ್ನ ತಡೆಯೋದಿಲ್ಲ, ಒಂಚೂರು ತಾಯಿನಲ್ಲಿ ಏನು ವ್ಯತ್ಯಾಸ ಆದರೂ ತಡೆಯೋದಿಲ್ಲ. ಹೊಟ್ಟೆನಲ್ಲಿ ಸಡನ್ನಾಗಿ ಡಿಸ್ಟ್ರೆಸ್ ಆಗೋದು, ಮೋಷನ್ ಪಾಸ್ ಮಾಡಿಬಿಡೋದು, ಇಲ್ಲ ಅಂತಾರೆ ಹೊಟ್ಟೆನಲ್ಲಿ ಹೋಗ್ಬಿಡೋ ರಿಸ್ಕ್ ಜಾಸ್ತಿ ಇರುತ್ತೆ, ಯಾವುದೇ ಸ್ಮಾಲ್ ಫಾರ್ ಜೆಸ್ಟೇಷನಲ್ ಬೇಬೀಸ್. ಸೊ ನಾವು ಅವ್ರಿಗೆ ಡೆಲಿವರಿ ಡೇಟ್ ಹತ್ರ ಬರ್ತಾ
ಡೈಲಿ ಫೀಟಲ್ ಮೂಮೆಂಟ್ ನೋಡ್ಕೊಂತ ಹೇಳ್ತೀವಿ. ಮಾರ್ನಿಂಗ್ ಟು ಈವ್ನಿಂಗ್ 10 ಮೂಮೆಂಟ್ಸ್ ಆಗಬೇಕು. ಬೆಳಗ್ಗೆ 8 ಗಂಟೆಗೆ ತಿಂಡಿ ತಿಂದು ಆರ್ಕಿಕ್ ಚಾರ್ಟ್ ಅಂತ ಒಂದು ಚಾರ್ಟ್ ಕೊಡ್ತೀವಿ ಸೌಜನ್ಯ. ಸೊ ನಮ್ಮ ಕ್ಲಿನಿಕ್ನಲ್ಲಿ ಅಂದರೆ ಅವ್ರು ಬರ್ಕೊಂಡು ಬರಬೇಕು ಎಷ್ಟು ಗಂಟೆಗೆ ಮೂಮೆಂಟ್ ಆಯಿತು ಅಂತ. ಮಾರ್ನಿಂಗ್ ಟು ಈವ್ನಿಂಗ್ 10 ಮೂಮೆಂಟ್ಸ್ ಆಗಬೇಕು. 10 ಮೂಮೆಂಟ್ಸ್ಗೆ ನಾ ಕಡಿಮೆ ಆಯಿತು ಅಂದರೆ ಈಗ ಹೆಂಗೆ ನಮಗೆ ಜ್ವರ ಬಂದರೆ ನಾವು ಓಡಾಡೋಕೆ ನಮ್ಗೆ ಶಕ್ತಿ ಇರೋಲ್ಲ, ಕೂತಲ್ಲೇ ಕೂತಿರ್ತೀವಿ. ಆ ಥರ ಮಗು ಡಲ್ ಆಗಿದೆಯಾ ಅಂತ ನಾವು ನೋಡಿ ಇಮಿಡಿಯೇಟಾಗಿ ಸ್ಕ್ಯಾನ್ ಮಾಡಿಸಿ ನೋಡ್ತೀವಿ. ಮಗು ಸುತ್ತ ವಾಟರ್ ಕಡಿಮೆ ಆಗಿದೆಯಾ, ಮಗು ಮೂಮೆಂಟ್ ಹೆಂಗಿದೆ, ಟೋನ್ ಹೆಂಗಿದೆ ಅನ್ನೋದೆಲ್ಲ ಕೂಡ ನಾವು ನೋಡ್ತೀವಿ. ಸೊ ಈ ಥರ ನೋಡುವಾಗ ಈಗ ಫಾರ್ ಎಕ್ಸಾಂಪಲ್ ಒಂದು 2 days ಬ್ಯಾಕ್ ದೇರ್ ವಾಸ್ ಅ ಪೇಷಂಟ್, ಶಿ ವಾಸ್ ಸಪೋಸ್ ಟು ಡೆಲಿವರ್ ಆಫ್ಟರ್ 2 days ಅಲ್ಲಿ. ಅಂದರೆ ಅವಳು ಮೊದಲನೇ ಸಿಸೇರಿಯನ್ ಇತ್ತು. ನಮ್ಗೆ ಈ ಥರ ಫ್ರೈಡೇ ಮಾಡಿಕೊಡಿ ಅಂತ ಹೇಳಿದ್ರು. ಓಕೆ ಅಂತೆಲ್ಲ ಬರ್ಕೊಟ್ಟಿದ್ವಿ. ಅವಳೇನೇನು ಎದ್ದು ಹೋಗ್ಬೇಕಾದ್ರೆ ಮೇಡಮ್ ಯಾಕೋ ಬೆಳಗಿನ ಸ್ವಲ್ಪ ಮಗು ಮೂಮೆಂಟ್ ಕಡಿಮೆ ಅಂದು. ಸರಿ ಆಯ್ತು, ಏನಕ್ಕೂ ರಿಸ್ಕ್ ಬೇಡ ಅಂತ ನಾವು ಸ್ಕ್ಯಾನಿಗೆ ಕಳಿಸಿದ್ವಿ ಫೋರ್ಟಿಸಲ್ಲಿ. ಅಲ್ಲಿ ಅವರು ಬ್ರೈನ್ಗೆ ಬ್ಲಡ್ ಸಪ್ಲೈ ಆಗೋ ಒಂದು ಮಿಡಲ್ ಸೆರಿಬ್ರಲ್ ಆರ್ಟರಿಯಿಂದ ಪ್ರೆಷರು ಸ್ವಲ್ಪ ಕಡಿಮೆ ಇದೆ ಅಂತ ಕೊಟ್ಟರು. ನಾವು ಹೆಂಗೂ ನಾಡಿದ್ದು ಡೆಲಿವರಿ ಆಗುತ್ತೆ, ಇನ್ನು ಯಾಕೆ ರಿಸ್ಕ್ ತೊಗೊಳ್ಳೋದು. ಶಿ ವಾಸ್ ನಾಟ್ ಪ್ರಿಮೇಚೂರ್ ಆರ್ ಸಮಥಿಂಗ್, ಶಿ ವಾಸ್ ಫುಲ್ ಟರ್ಮ್ ಅಲ್ಲ, ಬೇಡ ಅಂದ್ಬಿಟ್ಟು ರಾತ್ರಿಗೇ ನಾವು ಇಮಿಡಿಯೇಟಾಗೇ ಬೇಡ ರಿಸ್ಕ್ ಬೇಡ, ಇನ್ನು ಏನಾರು ಹೆಚ್ಚು ಕಡಿಮೆ ಆದರೆ ಕಷ್ಟ ಅಂದ್ಬಿಟ್ಟು ನಾವು ಓಪನ್ ಮಾಡಿದ್ರೆ ಆ ಸಿಸೇರಿಯನ್ ಸ್ಕಾರು ಫುಲ್ ಲೆಂತ್ ಓಪನ್ ಆಗಿಬಿಟ್ಟಿತ್ತು. ವಿ ಕಾಲ್ ಇಟ್ ಆಸ್ ಅ ಸ್ಕಾರ್ ಡಿಹ್ಯೂಸೆನ್ಸ್ ಅಂತ. ಏನೋ ಒಂದು ರೀತಿ ದೇಹದಲ್ಲಿ ಏನೇ ಒಂದು ವ್ಯತ್ಯಾಸ ಆದರೂ ಆ ಮಗು ಒಂದು ಸೂಚನೆ ಕೊಡುತ್ತೆ ನಮಗೆ. ಸೊ ಹಾಗಾಗಿ ವೈ ಬೇಬಿ ಕೌಂಟಿಂಗ್ ಬೇಬಿ ಮೂಮೆಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಪರ್ಟಿಕ್ಯುಲರ್ಲಿ ವೆನ್ ಯು ಆರ್ ಗೋಯಿಂಗ್ ಟುವರ್ಡ್ಸ್ ಟರ್ಮ್. ಈಗ 5 months ಮಗು ಮೂಮೆಂಟ್ ಕಡಿಮೆ ಆಯಿತು ಅಂತ ಚಿಂತೆ ಮಾಡೋದು ಬೇಡ, ಅದು ದಟ್ ಈಸ್ ವೆರಿ ಸ್ಮಾಲ್ ಬೇಬಿ. ಬಟ್ ನಿಂಗೆ ಡೆಲಿವರಿ ಟೈಮ್ ಹತ್ರ ಬರ್ತಾ ನಾವು ವಿವರ್ ಓನ್ಲಿ ಸರ್ಪ್ರೈಸ್. ನಾವು ಓಪನ್ ಮಾಡಿದ್ರೆ ಜಸ್ಟ್ ಒಂದೇ ಒಂದು ಸಣ್ಣ ಪರ್ದೆ ಥರ ಇದೆ, ಅದು ಬೈ ಚಾನ್ಸ್ ಏನಾರು ಅದು ಹೊಡ್ಕೊಂಡ್ಬಿಟ್ಟಿದ್ರೆ ಆ ಮಗುನೂ ಹೋಗ್ಬಿಟ್ಟಿರೋದು ಮತ್ತು ತಾಯಿ ಜೀವಕ್ಕೂ ಅಪಾಯ ಆಗ್ಬೋದಾಗಿತ್ತು. ಸೊ ಹಾಗಾಗಿ ಪರ್ಟಿಕ್ಯುಲರ್ಲಿ ಫಾರ್ ದಿಸ್ ಸ್ಮಾಲ್ ಬೇಬೀಸ್ ನಾವು ಮೂಮೆಂಟ್ನ ನೋಡ್ಕೊಂತ ಹೇಳ್ತೀವಿ. ಅವ್ರ ಮೂಮೆಂಟ್ ಅಬ್ಸರ್ವ್ ಮಾಡ್ತಿರ್ತಾರೆ. 3 weeksಗೆ ನಾವು ಮಾನಿಟ್ರ್ ಮಾಡ್ತಾ ಇರ್ತೀವಿ. ಮತ್ತು ಅವ್ರಿಗೆ ನಾರ್ಮಲ್ ಡೆಲಿವರಿ ಅಷ್ಟೊಂದು ತುಂಬ ಸಿವಿಯರ್ ಇಲ್ಲ ಅಂದರೆ ನಾರ್ಮಲ್ ಡೆಲಿವರಿ ಟ್ರಯಲ್ ಕೊಡ್ತೀವಿ. ಅವ್ರಿಗೆ 37 weeksಗೆ ಡೆಲಿವರಿ ಮಾಡಬೇಕು. ಮಗು ಮೆಚೂರ್ ಆದ ತಕ್ಷಣ 37 weeksಗೆ ಡೆಲಿವರಿ ಮಾಡ್ತೀವಿ, ಇಂಡ್ಯೂಸ್ ಮಾಡ್ತೀವಿ. ಸುಮಾರು ಮಕ್ಕಳು ನನ್ನ ಪ್ರಕಾರ ಒಂದು 60-70% ಮಕ್ಕಳು ಆ ನೋವನ್ನ ತಡೆಯಲ್ಲ. ಸೊ ಈಗ ಅವರು ಸುಮ್ಮನೆ ಇದ್ದಾಗ ಚೆನ್ನಾಗಿರ್ತಾರೆ. ಒಂದು ಡೆಲಿವರಿ ಪೇಯ್ನ್ ಅಂದರೆ ಮಗು ಒಂದು ರನ್ನಿಂಗ್ ರೇಸ್ ಇದ್ದಂಗೆ. ಆರೋಗ್ಯವಾಗಿರೋ ಮಕ್ಕಳು ಮಾತ್ರ ಥ್ರೂ ಔಟ್ ದ ಡೆಲಿವರಿ ಪೇಯ್ನ್ಸ್ ಅಂದರೆ ಅರೌಂಡ್ 10 to 18 hours ಇರುತ್ತೆ ಡೆಲಿವರಿ ಪೇಯ್ನ್, ಡಿಪೆಂಡಿಂಗ್ ಆನ್ ಫಸ್ಟ್ ಪ್ರೆಗ್ನೆನ್ಸಿ ಆರ್ ಸೆಕೆಂಡ್ ಪ್ರೆಗ್ನೆನ್ಸಿ. ಸೊ ಆ ನೋವನ್ನ ತಡಿಬೇಕು. ವಿತ್ ಈಚ್ ಕಾಂಟ್ರಾಕ್ಷನ್ಸ್ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ. ನಾರ್ಮಲ್ ಬೇಬೀಸ್ ಅದನ್ನ ಮ್ಯಾನೇಜ್ ಮಾಡುತ್ತೆ. ಈಗ ಆಲ್ರೆಡಿ ಪ್ಲೆಸೆಂಟಲ್ಲಿ ಕಡಿಮೆ ಇತ್ತು, ಆಲ್ರೆಡಿ ಸುಸ್ತಾಗಿರೋ ಮಕ್ಕಳು ಮ್ಯಾನೇಜ್ ಮಾಡಲ್ಲ. ಆಗ ಡ್ಯೂರಿಂಗ್ ಡೆಲಿವರಿ ನಾವು ಕಂಟಿನ್ಯೂಸ್ ಹಾರ್ಟ್ ಬೀಟ್ ಮಾನಿಟರ್ ಆಗ್ತೀವಿ. ಅವಳಿಗೆ ಪೇಯ್ನ್ ಬಂದ ತಕ್ಷಣ ಹಾರ್ಟ್ ಬೀಟ್ ಡ್ರಾಪ್ ಆಯಿತು, ಆಮೇಲೆ ಪಿಕಪ್ ಆಯಿತು ಅಂದರೆ ದಿಸ್ ಬೇಬಿ ಈಸ್ ಸಫರಿಂಗ್ ಇನ್ಸೈಡ್ ಅಂತ ನಾವು ಸಿಸೇರಿಯನ್ ಕೂಡ ಮಾಡಬೇಕಾಗುತ್ತೆ. ಓಕೆ. ಆ್ಯಂಡ್ ಫ್ಯೂಚರಲ್ಲಿ ಈ ಸ್ಮಾಲ್ ಬೇಬೀಸ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಬರುವಂಥ ಚಾನ್ಸಸ್ ಇರುತ್ತಾ ಮ್ಯಾಮ್? ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಬಾರ್ಕರ್ಸ್ ಹೈಪೋಥಿಸಿಸ್ ಆರ್ ಬಾರ್ಕರ್ಸ್ ಥಿಯರಿ ಅಂತ ಇದೆ. ಅದರಲ್ಲಿ ಮೋಸ್ಟ್ ಆಫ್ ದ ಡಿಸೀಸಸ್ ಆಫ್ ದ ಹ್ಯೂಮನ್ಸ್ ದೇ ಸ್ಟಾರ್ಟ್ ಫ್ರಮ್ ಇನ್ ಯೂಟ್ರೋ ಅಂತ. ಅಂದರೆ ತಾಯಿಯ ಹೊಟ್ಟೆನಲ್ಲಿ ಇರಬೇಕಾದ್ರೆ ಸುಮಾರು ಕಾಯಿಲೆಗಳು ಬರೋ ಸಾಧ್ಯತೆ, ಮುಂದೆ ಬರೋ ಅಂಥ ಕಾಯಿಲೆಗಳ ಸಾಧ್ಯತೆ ತಾಯಿ ಹೊಟ್ಟೆನಲ್ಲೇ ಇರುತ್ತೆ ಅಂತ. ದಟ್ ಈಸ್ ವೈ ವಿ ಇನ್ಸಿಸ್ಟ್ ಆನ್ ಎ ವೆರಿ ಗುಡ್ ಪ್ರೆಗ್ನೆನ್ಸಿ ಹೆಲ್ತ್. ಪ್ರೆಗ್ನೆನ್ಸಿಗಿಂತ ಮುಂಚೆ ನೀವು ಯಾಕೆ ಆರೋಗ್ಯನ ಕಾಪಾಡ್ಕೋಬೇಕು ಅಂದರೆ ಇದೇ ಕಾರಣಕ್ಕೋಸ್ಕರ. ಈ ಥರ ಈ ಹೊಟ್ಟೆ ಒಳಗಡೆ ಇರುವಾಗಲೇ ಒಂದು ಕಷ್ಟನ ಎದುರಿಸಿರೋ ಅಂಥ ಮಕ್ಕಳು, ಯಾವುದು ಈ ಆಹಾರ ಕಡಿಮೆ ಇರುತ್ತೆ, ಆಕ್ಸಿಜನ್ ಕಡಿಮೆ ಇರುತ್ತೆ ಅಂಥ ಮಕ್ಕಳಿಗೆ ಅವ್ರು ದೊಡ್ಡವರಾದ್ಮೇಲೆ ಬಂದು ಹುಟ್ಟಿದ ತಕ್ಷಣ ಸಮಸ್ಯೆಗಳಿರ್ತವೆ. ಅಂದರೆ ಸೇಮ್ ಈ ಬಿಗ್ ಬೇಬೀಸ್ ಥರ ಆಕ್ಸಿಜನೇಷನ್ ಕಡಿಮೆ, ಬ್ರೀತಿಂಗ್ ಡಿಫಿಕಲ್ಟೀಸು, ಚಳಿ ತಡೆಯಲ್ಲ, ಜಾಂಡೀಸ್ ಜಾಸ್ತಿ, ಇನ್ಫೆಕ್ಷನ್ ರಿಸ್ಕ್ ಎಲ್ಲ ಜಾಸ್ತಿ ಇರುತ್ತೆ. ಈ ಮಕ್ಕಳು ಸುಮಾರು ಒಂದು 50% ಮಕ್ಕಳು ICU ಹೋಗೋ ಸಾಧ್ಯತೆ ಇರುತ್ತೆ. NICUನಲ್ಲಿ ರಿಕವರ್ ಆಗಿ ಮನೆಗೆ ಬಂದಾದ್ಮೇಲೆ ಸ್ವಲ್ಪ ಕ್ಯಾಚಪ್ ಗ್ರೋತ್ ಸುಮಾರು ಒಂದು 50 to 70% ಮಕ್ಕಳು ಬೆಳೆದು ಬಿಡ್ತಾರೆ. ಚೆನ್ನಾಗಿ ಊಟ ತಿಂಡಿ ಕೊಟ್ಟರೆ ದೇ ವಿಲ್ ಬಿಕಮ್ ನಾರ್ಮಲ್ ಲೈಕ್ ಎನಿ ಅದರ್ ಕಿಡ್. ಬಟ್ ದೀಸ್ ಬೇಬೀಸ್ ವೆನ್ ದೇ ಬಿಕಮ್ ಬಿಗ್ ಆಸ್ ಅಡಲ್ಟ್ಸ್, ಒಂದು 20-30 ಬಂದಾಗ ದೇ ಹ್ಯಾವ್ ಅ ಹೈಯರ್ ಚಾನ್ಸ್ ಆಫ್ ಡೆವಲಪಿಂಗ್ BP ಆ್ಯಂಡ್ ಶುಗರ್ ಆ್ಯಂಡ್ ಹಾರ್ಟ್ ಡಿಸೀಸ್ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಮಗುವಿನ ಗ್ರೋತು, ತಾಯಿ ಏನು ತಿಂತಾಳೆ, ತಾಯಿ ಎಷ್ಟು ರೆಸ್ಟ್ ತಗೊತಾಳೆ, ಅವಳು ಏನು ಯೋಚನೆ ಮಾಡ್ತಾಳೆ, ಅವಳು ಎಷ್ಟು ಆರೋಗ್ಯವಾಗಿ ಕಾಮ್ ಆಗಿರ್ತಾಳೆ, ಅವೆಲ್ಲನೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಬಿಕಾಸ್ ಯು ಆರ್ ಗೋಯಿಂಗ್ ಟು ನಾಟ್ ಜಸ್ಟ್ ಗಿವ್ ಬರ್ತ್ ಟು ಅ ಬೇಬಿ, ಯು ಆರ್ ಗೋಯಿಂಗ್ ಟು ಗಿಫ್ಟ್ ಲಾಟ್ ಆಫ್ ಗುಡ್ ಹೆಲ್ತ್ ಟು ದ ಬೇಬಿ ಆಲ್ಸೋ. ದಟ್ ಈಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮದರ್ಸ್ ಟು ಬಿ ವೆರಿ ಹೆಲ್ತಿ. ಮ್ಯಾಮ್, ಎಕ್ಸ್ಟ್ರೀಮ್ಲಿ ಇನ್ಸೈಟ್ಫುಲ್ ಆಗಿರೋ ಎಪಿಸೋಡ್ ಇದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Hello, doctor. Hello. Hello Doctor with Dr. Chandrika Anand.